ಅಮ್ಮ ಗೋದಾವರಿ ತಾಯಿ, ಸೀತೆ ಎಲ್ಲಿರುವಳು? ಜನಕಸುತೆಯಲ್ಲಿ? ಗೋದಾವರಿ ದೇವಿ ಮೌನವಾಂತಿಕೆಯೇಕೆ ವೈದೇಹಿಯೇನಾದಳೋ? ವೈದೇಹಿಯೇನಾದಳೋ? ಗೋದಾವರಿ ದೇವಿ ಮೌನವಾಂತಿಕೆಯೇಕೆ ವೈದೇಹಿಯೇನಾದಳೋ? ವೈದೇಹಿಯೇನಾದಳೋ? ಸಿದ್ಧ ಪ್ರೀತಿ ಅಮೃತವನೆರೆದು ಜೀವ ಜ್ಯೋತಿಯ ಬೆಳಗಿ ಪ್ರೀತಿ ನೇಹದ ದಾರಿ ತೋರಿದವಳು. ಗೋದಾವರಿ ದೇವಿ ಮೌನವಾಂತಿಕೆಯೇಕೆ ವೈದೇಹಿಯೇನಾದಳೋ? ವೈದೇಹಿಯೇನಾದಳೋ? ಸೀತಾ, ಜಾನಕಿ, ಮನೋಹರೇ, ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ, ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ, ನಿನ್ನ ದನಿ ಜೊತೆಯಲ್ಲಿ ತನ್ನ ಧ್ವನಿ ಸೇರಿಸುತ್ತ ಪ್ರೇಮಗಾನದ ಸುದಯ ಹರಿಸಿದವಳು. ಗೋದಾವರಿ ದೇವಿ ಮೌನವಾಂತಿಕೆಯೇಕೆ ವೈದೇಹಿಯೇನಾದಳೋ? ವೈದೇಹಿಯೇನಾದಳೋ? ಸಿದ್ಧ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂವುಗಳೇ ಎಲ್ಲ ನಗು ಮೊಗವೆಲ್ಲ ತನ್ನೊಡನೆ ನಗಲೆಂದು ಶಿರದಲ್ಲಿ ಧರಿಸಿದವಳು. ಗೋದಾವರಿ ದೇವಿ ಮೌನವಾಂತಿಕೆಯೇಕೆ ವೈದೇಹಿಯೇನಾದಳೋ? ವೈದೇಹಿಯೇನಾದಳೋ? ಮೊಸಣ ಮೌನದಿ ಸುಳಿವ ವಿಪಿನ ವಾಸಿಗಳೇ ನೀವು, ಮಸಣ ಮೌನದಿ ಸುಳಿವ ವಿಪಿನ ವಾಸಿಗಳೇ ನೀವು,
ಧರಣಿ ಜಾತೆಯ ಕಾಣಿರ ಧರಣಿ ಜಾತೆಯ ಕಾಣಿರ ಧರಣಿ ಜಾತೆಯ ಕಾಣಿರ ನೇಸರನೆ ನೀನೇಕೆ ಮೋರೆ ಮರೆ ಮಾಡುತ್ತೀಗೆ ಸೀತೆಯಿರುವುದ ತೋರಯ ಸೀತೆಯಿರುವುದ ತೋರಯ ಸೀತೆಯಿರುವುದ ಗೋದಾವರಿ ದೇವಿ ಮೌನವಂತಿದೆ ಏಕೆ ವೈದೇಹಿಯೇನಾದಳೋ ವೈದೇಹಿಯೇನಾದಳೋ ಜಾನಕಿ ಮನೋಹರೇ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ಕಾಣದಾದಳೆ ಅಮ್ಮ ಜನನಿ ಎಲ್ಲಿರುವೆ ತಾಯಿ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ ಅಮ್ಮ ನಿಮ್ಮ ವಿರಹದಿಂದ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ ಅಮ್ಮ ಸುಖಿಸಬಲ್ಲನೆ ರಾಮಚಂದ್ರ ಸುಖಿಸಬಲ್ಲನೆ ರಾಮಚಂದ್ರ ಸುಖಿಸಬಲ್ಲನೆ ರಾಮಚಂದ್ರ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ಮಾತೆ ಕಾಣದಾದಳೆ ಕಾಂಚನ ಮೃಗವ ಬಯಸಿದೇಗೆ ಅಮ್ಮ 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 ಕಾಂಚನ ಮೃಗವ ಬಯಸಿದೇಕೆ ಏನ ಕಾಂಚನ ಮೃಗವ ಬಯಸಿದೇಕೆ ಏನ ಪೇಳಲಿ ರಾಮಚಂದ್ರಗೆ ಏನ ಪೇಳಲಿ ರಾಮಚಂದ್ರಗೆ ಮತ್ತ
ಮತ್ತೆಗೆ ಮುಖವ ತೋರಿಸಲೇ ಮತ್ತೆಗೆ ಮುಖವ ತೋರಿಸಲೇ ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಆ ಗೋದಾವರಿ ತೀರದಲ್ಲೂ ಅಮ್ಮ ಕಾಣಿಸುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ನೋಡಿ ಸೀತೆಯನ್ನು ಯಾರು ಅಪಹರಿಸಿರುವಂತೆ ಕಾಣುತ್ತಿರುವುದು. ಏನು ಮಾಡುವುದು ಲಕ್ಷ್ಮಣ, ಏನು ಮಾಡುವುದು? ಆರಾಮದೊಳ್ಳು ನಿನ್ನ ಆರು ಕದ್ವೈಜರೋ ಆರಾಮದೊಳ್ಳು ನಿನ್ನ ಆರು ಕದ್ವೈದರೋ ಮೃಗಂಗಳು ಚೀರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆಯೇ ಸೀತಾ ಸೀತಾ ಆರಾಮದೊಳು ನಿನ್ನ ಸೀತಾ ಸೀತಾ ಆರಾಮದೊಳು ನಿನ್ನ ಆರು ಕದ್ವೈದರೋ ಕ್ರೂರ ಮೃಗಂಗಳು ಚೀರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆಯೇ ಸೀತಾ ಸೀತಾ ಅಣ್ಣ, ಇಲ್ಲಿ ಯಾವುದೋ ಪಕ್ಷಿಯು ಕೊರಗುತ್ತಾ ಬಿದ್ದಿರುವುದು. ಈ ಪಕ್ಷಿ ಏನಾದರೂ ಮಾತೆಯವರು ನುಂಗಿರಬಹುದೇ? ತಾವು ಅಪ್ಪಣೆ ಕೊಟ್ಟರೆ ಈ ಪಕ್ಷಿಯನ್ನು ಈಗಲೇ ಸಂಭರಿಸಿ ಬಿಡುವೆನು. ಕಡೆ ಲಕ್ಷ್ಮಣ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ನಡೆ, ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಅಯ್ಯ, ಯಾರು ನೀವು? ಯಾರು ನೀವು? ಅಯ್ಯ, ನೀನೀಗ ತಾನೇ ರಾಮ ರಾಮ ಎಂದು ಹಂಬಲಿಸುತ್ತಿರುವ ಹತಭಾಗ್ಯ ರಾಮನೇ ನಾನಯ್ಯ. ಪ್ರಭು, ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಯುದ್ಧವನ್ನು ಮಾಡಿದೆನು.
ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿಹೋಗುತ್ತಿರುವುದು ನನಗೆ ಸದ್ಗತಿಯನ್ನು. ಹಾ ಜಟಾಯು, ಮರಣ ಹೊಂದಿದೆಯಾ? ನಮಗಾಗಿ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದೆ. ವೀರ ಸ್ವರ್ಗವನ್ನು ಪಡೆ ಪಕ್ಷಿರಾಜ. ಲಕ್ಷ್ಮಣ, ನಮ್ಮ ತಂದೆಯ ಮಿತ್ರನಾದ ಕಾರಣ ಈತನಿಗೆ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ನಡೆ ಲಕ್ಷ್ಮಣ. ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ जानकी शुभ काये सीता प्रेम जा सखिए जानकी शुभकाय ये प्रेम जाए चलीला शृंगार लहरे सीधा सलीला चिगुरे शृंगार लहरे सरस लील चिगुर शृंगार लहरे सरस लील चिगुर शृंगार लहरे सरस लीला चिगुर शृंगार लहरे अनुपम
ಜಾಯೇ ಸೋಮಮೂರ್ತಿಯೇ ಸಖಿಯೇ ಜಾನಕಿ ಶುಭಕಾಯ ಲಕ್ಷ್ಮಣ ಇಲ್ಲ, ಜಾನಕಿಯನ್ನುಳಿದು ನಾನು ಬದುಕಲು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಇನ್ನೆಲ್ಲಿ ಅರಸಲಿ ನನ್ನ ವೈದೇಹಿಯಲ್ಲಿ? ಅಣ್ಣ, ಪ್ರಾಜ್ಞನಾದ ನೀನೇ ಈ ರೀತಿ ಆದ ಮೇಲೆ ನಾನಿದ್ದು ಫಲವೇನು? ನಾನು ನಿನ್ನಂತೆಯೇ ನಡೆಯುವೆ. ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾಧರಯ ಎನ್ನ ಸೀತೆಯ ಕಂಡಿರೇ ಸೀತಾ ಜಾನಕಿ ಸೀತಾ ಸೀತಾ ಇಲ್ಲ ಲಕ್ಷ್ಮಣ, ಇಲ್ಲ. ಜಾನಕಿಯನ್ನುಳಿದು ನಾನು ಬದುಕಲು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ನಮ್ಮ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ನಾವು ಹಿಂತಿರುಗಿದಾಗ ಪುರಜನರು, ವಸಿಷ್ಠರು, ಮಾತೆಯವರು ರಾಮಚಂದ್ರ ಸೀತೆಯೆಲ್ಲೋ ಜನಕ ಸುತೆಯೆಲ್ಲೋ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಇಲ್ಲ ಲಕ್ಷ್ಮಣ, ಈ ಅಪಮಾನವನ್ನು ನಾನು ಸಹಿಸಲಾರೆ ಲಕ್ಷ್ಮಣ, ಸಹಿಸಲಾರೆ. ಸಂತೈಸಿಕೊಳ್ಳೋಣ. ಅದು ಆ ಪರ್ವತದಿಂದ ಉರುಳಿ ಪ್ರಾಣತ್ಯಾಗವನ್ನು ಮಾಡುತ್ತೇನೆ. ಆಂಜನೇಯ, ಓ ಆಂಜನೇಯ, ಒಡೆಯ, ಬೇಗ ಬಾ, ಬೇಗ ಬಾ, ಬಂದೆ, ಬೇಗ ಬಾ. ಅದೋ ಅಲ್ಲಿ ನೋಡು, ಯಾರೋ ಇರುವ ಋಷಿಕುಮಾರರು ಕಮಂದ ರಾಕ್ಷಸರನ್ನು ಪರ್ವತವನ್ನು ತೆಗೆದು ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರಿಗೆ ಅಪಾಯವು ನಿಶ್ಚಿತ. ಆದ್ದರಿಂದ ಹತ್ತಬೇಡಿನೆಂದು ತಿಳಿಸಿ ಜಾಗೃತೆಯಾಗಿ ಕರೆದುಕೊಂಡು ಬಾ ಆಂಜನೇಯ. ಬೇಗ ಹೋಗು, ಬೇಗ ಹೋಗು. ಓ ಋಷಿಕುಮಾರರೇ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ. ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು? ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಲಿ ಹಾಕೋಣ. ಲಕ್ಷ್ಮಣ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವುದು. ಲಕ್ಷ್ಮಣ, ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಂತರ ಮುಂದೆ ಸಾಗೋಣವೇ? ಆಗಲಿ ಅಣ್ಣ. ಆಹಾ, ನಳಿನ ಸ್ಥಳದಂತೆ ಒಳೆವ ಕಣ್ಣುಗಳಿಲ್ಲ
ದಳದಂತೆ ಒಳೆವ ಕಣ್ಗಳುಳ್ಳ ಮಣಿನ ದಳದಂತೆ ಒಳೆವ ಕಣ್ಗಳುಳ್ಳ ಮಣಿನ ದಳದಂತೆ ಒಳೆವ ಕಣ್ಗಳುಳ್ಳ ಮಣಿನ ದಳದಂತೆ ಒಳೆವ ಕಣ್ಗಳುಳ್ಳ ನಳಿನ ದಳದಂತ ಒಳೆವ ಕಣ್ಗಳುಳ್ಳ ಭಾನುತಂಗರು ಬೆರಗುಗಳಿರುವ ಭಾನುತಂಗರು ಬೆರಗುಗಳಿರುವ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಣ್ಣಿನ ಬೆರಗುಗೊಂಡಿದೆ ಈಗ ಕಂಡು ಕಂಡು ಬೆರಗುಗೊಂಡಿದೆ ಈಗ ಕಂಡೇ ಇವ ಮೂರ್ತಿಗಳ ಕಣ್ಣಾರ ಕಣ್ಣೆ ಇವ ಮೂರ್ತಿಗಳ ಕಣ್ಣಾರ ಕಣ್ಣೆ ಇವ ಮೂರ್ತಿಗಳ ಕಂಡೇ ಇವ ಮೂರ್ತಿಗಳ ಆಶ್ಚರ್ಯ ಪರಮಾಶ್ಚರ್ಯ ಕಬಂಧನ ಶಾಪ ವಿಮೋಚನೆ ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯ್ತಿಂದ ಮೇಲೆ ಇವರಾರೋ ಮಹಾನುಭಾವರೇ ಆಗಿರಬೇಕು. ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾವುಗಳಿಂದಲೂ ಕೂಡಿದವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲಕಲಧಾರಿಗಳಾಗಿರುವರು. ಋಷಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ತೇಜೋಮಯ ಮೂರ್ತಿಗಳಾದ ಇವರು ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೆಂದರೆ ರಜತಗಿರಿಯ ನಿಲಿಯನಾಗಿ ರಂಜಿತ ಕಾಯನಾಗಿ ರಮಣೀಯವದನ್ನಾಗಿ ರಾಹಾಯಿಸುತ್ತಿರುವ ಈತನು ಆ ರಾಜಶೇಖರನೇ? ಈತನೇ ಹರನಾಗಿರ್ದೊಡೆ ರಜತಗಿರಿಯಿಂದಿಳಿದು ದರಿಯನ್ನುದ್ಧರಿಸಲು ಅವತರಿಸಿ ಬಂದ ಪರಮ ಪಾವನೆ ಗಂಗೆ ತಾಯಿ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮವದನು, ಪದ್ಮನಯನನು, ಪದ್ಮಾಂಸ ಸಂಭೂತನೂ ಆದ ಆ ಬ್ರಹ್ಮದೇವನೇ? ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವೂ ನಾಲ್ಕಿಲ್ಲ. ಅಂದ ಮೇಲೆ ಈತನು ಬ್ರಹ್ಮದೇವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನನು ನಿರ್ಮಲಾತ್ಮಕನೂ ಆದ ಶ್ರೀಮನ್ನಾರಾಯಣನೇ? ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮುಕುಟ ರತ್ನಾಂಬರಗಳನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಾಲ್ಹಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಈ ತೇಜೋಮಯ ಮೂರ್ತಿಗಳು ಯಾರಾಗಿರ್ಬೋದು? ಯಾರಾಗಿರಬಹುದು? ಲಕ್ಷ್ಮಣ, ಆ ಶಾಕಾಂಬೃಗವನ್ನು ನೋಡಿದೆಯಾ? ಎಷ್ಟೊಂದು ಶೋಭಾಯಮಾನವಾಗಿ ಕಂಗಳಿಸುತ್ತಿದ್ದಾನೆ. ಆಹಾ, ಆಶ್ಚರ್ಯ, ಪರಮಾಶ್ಚರ್ಯ. ಲಕ್ಷ್ಮಣ, ಆತನ ಕರ್ಣಕುಂಡಲಗಳನ್ನು ನೋಡಿದೆಯಾ?
ಎಷ್ಟೊಂದು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿವೆ. ಹೌದಣ್ಣ. ಆಶ್ಚರ್ಯ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತಿವರ ನುಡಿಯ ಇವರ ನುಡಿಯ ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಆಹಾ ಆಹಾ ಮುನ್ನೊಂದು ನುಡಿ ನುಡಿಯೇ ಆಹಾ ಅಮ್ಮ ಎನ್ನಮ್ಮ ಮುನ್ನೊಂದು ನುಡಿಯ ನುಡಿಯೇ ಆ ನಿಜತಿ ಸಮ್ಮತವಾಯಿತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಗಿನ್ನೇ ಕಥೆಯ ಆದುದು ಆನಂದ ಧನ್ಯನಾದೆ ಧನ್ಯನಾದೆನು ಧನ್ಯನಾದೆ ದಿವ್ಯ ಜಗಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ನರ ಹರಿಯುತ್ತಾನೆ ಜನ ಬಲಿದು ಪ್ರತ್ಯಕ್ಷನಾದ ನೊರ ಹರಿಯುತ್ತ
ಮನವೊಲಿದು ಪ್ರತ್ಯಕ್ಷನಾದ. ಆಶ್ಚರ್ಯ, ನನ್ನ ಕರ್ಣಕುಂಡಲಗಳು ಸಾಮಾನ್ಯರಿಗೆ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ಎನ್ನಮ್ಮ ಹೇಳಿದ್ದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ರಾಮಚಂದ್ರನಿಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯನಾಗೂ ಎಂದಿದ್ದಳು. ಇವರು ಅವರೇ ಆಗಿರಬಹುದೇ? ಅವರೇ ಇವರಾಗಿರ್ಬೋದೆ? ಇರ್ಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಬೇಕು. ಪ್ರಭು, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ತಮನಾಮಧ್ಯೇಯವನು ಬೇಡಿ. ಪ್ರಭು, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ತಮನಾಮಧ್ಯೇಯವನು ಬೇಡಿ. ರವಿಕುಲದ ಶ್ರೀ ದಶರಥಾಂತಿಕನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ. ಸಾರ್ವಭೌಮರೇ, ನಿಮಗೆ ಸಾರ್ವಭೌಮರೇ ನಿಮಗೆ ಶಿರದಿ ಚೀರವಲ್ಕಲಗಳೇಕೆ? ಕ್ರಮದಳಿ ವನದಿ ಸಂಚರಿಸಲೇಕೆ? ವನವಾಸವನ್ನನುಭವಿಸೆ ವನವಾಸವನ್ನನುಭವಿಸೆ ಈ ರೀತಿ ಇರಲೆಂದು ಜನಕನಾಜ್ಞೆ. ಓಪಿರಲ್ಲಿಗೆ ಮುಂದೆ ಪ್ರಭು, ಓಪಿರಲ್ಲಿಗೆ ಮುಂದೆ ಪಾವನಾತ್ಮರ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ.
ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪತವರಿಯದಿರಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ಅನಿತಾದೊಡೆ ಆಭರಣಗಳು ಹಾರವು ಇವು ನೋಡಿರೈ ಆರ್ಥಧ್ವನಿಯಲೋರ್ವಳು ಎಸೆದಳಲ್ಲಿ ಆರ್ಥಧ್ವನಿಯಲೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯ ಆಭರಣಗಳ ಅಕಟ ಕಟ ಕಂಡೆನ ಸೀತೆಯ ಆಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂದು ಯಾರಾದೊಡೆ 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 ಎಮ್ಮ ಪ್ರಾಣ ನೀನೋ ಬೇರಲ್ಲ ವಾಳು ನಂದನನು ನಾನು ರಾರಾಧಿಸೈ ಪರಮ ಭಕುತ ನೀನೋ ಶ್ರೀರಾಮದೂತ ಹನುಮಂತ ನಾನು ಹನುಮಂತ ನಾನು ಶ್ರೀರಾಮದೂತ ಹನುಮಂತ ಪ್ರಭು ಧನ್ಯನಾದೆ ಪ್ರಭು ಧನ್ಯನಾದೆ. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಾನಗಳಿಗೂ ವಿಕ್ತಾಸ್ತನಾಗಿ ಹೋಗಬಾರದೆಂಬುದು ಸ್ಮೃತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಸಮರ್ಪಿಸಿ ಧನ್ಯನಾಗುವೆನು. ಪ್ರಭು ಸ್ವಲ್ಪ ಕಾಲ ಈ ಶಿಲಾಪೀಠದ ಮೇಲೆ ಹಾಗೆ
ಧ್ಯಾನಗಮ್ಯ ಕರುಣಾನಿಧಿ ಮಡಿ ಧ್ಯಾನಗಮ್ಯ ಕರುಣಾನಿಧಿ ಮಡಿನಾನಂದ ಕೊರದೀನ ದಯಾಳು ಶ್ರೀ ಬಾಲಯ ಮಹಾಶೀ ಮುಂದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪದಯೇ ನಮಸ್ತೆ 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 ನಮಃ. ಭೋ ರಾಘವ ದಾಶರಥೆ ಪಾಯಿ ಮಾಂ ಪಾಯಿ ಮಾಂ ಪಾಯಿ. ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ, ಕೃತಾರ್ಥನನ್ನಾಗಿ ಮಾಡು. ಅಯ್ಯ, ನಿನ್ನ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತೆಲ್ಲ ಕರೆಯುವರು. ಪ್ರಭು ಪ್ರಭು ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿದ್ದಾನೆ. ತಾವು ದಯಮಾಡಿದರೆ ಅವರಿಗೂ ನಿಮಗೂ ಸಖ್ಯ ಮಾಡಿಸುವೆನು ಪ್ರಭು. ಮಾರುತಿ, ಮಾರ್ಗಾಯಾಸದಿಂದ ನಾವು ಬಹಳ ಬಳಲಿದ್ದೇವೆ. ಆದ ಕಾರಣ ನಿಮ್ಮ ಒಡೆಯನಾದ ಆ ಸುಗ್ರೀವರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಜ್ಞೆ ಮಹದಾಜ್ಞೆ. ಓ ಒಡೆಯ, ಬೇಗ ಬಾ ಬೇಗ ಬಾ. ಏನು ಇಷ್ಟು ಅವಸರದಿಂದ ನನ್ನ ಕರೆದ ಕಾರಣವೇನು ಆಂಜನೇಯ? ಒಡೆಯ, ಇಲ್ಲಿ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ. ಹೌದೇ? ನಮ್ಮನ್ನು ಉದ್ಧರಿಸಲು ಬಂದಿರುವ ಶ್ರೀರಾಮ ಲಕ್ಷ್ಮಣರು. ಅವರಲ್ಲಿ ನಿಮ್ಮ ಕಷ್ಟಗಳನ್ನು ಭಿನ್ನವಿಸಿಕೋ. ನಮ್ಮ ವಂಶವೇ ಪಾವನವಾಗುವುದು, ನಮ್ಮ ವಂಶವೇ ಪಾವನವಾಗುವುದು. ಧನ್ಯನಾದೆ ಧನ್ಯನಾದೆ ಆಂಜನೇಯ. ನಮ್ಮ ಕಷ್ಟಗಳನ್ನು ಅವರಲ್ಲಿ ಹೇಳಬಹುದಲ್ಲವೇ? ಖಂಡಿತ ಖಂಡಿತ ಗುರುಗಳೇ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಇಲ್ಲಿಯ ಸಮಾಚಾರವೇನು? ಇಲ್ಲಿ ನೀನು ವಾಸ ಮಾಡಲು ಕಾರಣವೇನು? ಪ್ರಭು, ಅದೊಂದು ದೊಡ್ಡ ಕತೆ. ಹೇಳಬಹುದೇ ಪ್ರಭು? ಹೇಳು ಸುಗ್ರೀವರಾಜ. ಪ್ರಭು, ನಾನು ವಾಲಿಯು ಅಣ್ಣ ತಮ್ಮಂದಿರು ಈರೋರು ಜೊತೆಯಾಗಿ ಸುಖ ಸಂತೋಷದಿಂದ ರಾಜ್ಯಭಾರ ಮಾಡುತ್ತಾ ಕಾಲ ಕಳೆಯುತ್ತಿದ್ದೆ. ಈ ಮಧ್ಯೆ ದುಂದುಬಿ ಎಂಬ ರಾಕ್ಷಸನು ಆಗಾಗ ನಮಗೆ ಉಪಟಳವನ್ನು ಕೊಡುತ್ತಾ ಇದ್ದನು. ಒಂದು ದಿನ ರಾಕ್ಷಸನು ನಮ್ಮ ಅಣ್ಣನ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಘೋರವಾದ ಯುದ್ಧವೇ ನಡೆದು ಹೋಯಿತು. ರಾಕ್ಷಸನು ಯುದ್ಧದಿಂದ ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಆತನನ್ನು ಅಟ್ಟಿಸಿಕೊಂಡು ಹೋದ. ನಾನು ಅವರನ್ನು ಹಿಂಬಾಲಿಸಿದೆ. ಯುದ್ಧ ಮಾಡುತ್ತಾ ಮಾಡುತ್ತಾ ಈರೋರು ದೊಡ್ಡದಾದ ಗುಹೆಯನ್ನ ಪ್ರವೇಶ ಮಾಡಿದರು.
ನಮ್ಮ ಅಣ್ಣನು ನನ್ನನ್ನು ಗುಹೆಯ ಬಾಗಿಲಿಗೆ ಕಾವಲಾಗಿ ನಿಂತಿರಿಸಿದರು. ನಾನು ಗುಹೆಯ ಬಾಗಿಲಿಗೆ ಕಾವಲಾಗಿ ನಿಂತೆ. ಪ್ರಭು, ವರ್ಷ ಕಾಲವಾದರೂ ಯಾರೂ ಹೊರಗೆ ಬರಲಿಲ್ಲ. ಹೀಗಿರಲು ಒಂದು ದಿನ ಗುಹೆಯೊಳಗಿನಿಂದ ಧಾರಾಕಾರವಾಗಿ ರಕ್ತವು ಚಿಮ್ಮಿ ಚಿಮ್ಮಿ ಹರಿದು ಬರುತ್ತಿರಲು ನನ್ನಣ್ಣನೇ ಮೃತನಾಗಿರಬಹುದು. ಭಯಗೊಂಡ ನಾನು ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆ ಪಟ್ಟಣಕ್ಕೆ ಬಂದು ರಾಜ್ಯಭಾರ ಮಾಡುತ್ತಿನ್ನು ಪ್ರಭು. ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಅಲ್ಲಿಂದ ಹೇಗೋ ಹೊರಗೆ ಬಂದು ನಾನು ಅಲ್ಲಿ ಇಲ್ಲದಿರುವುದನ್ನು ಕಂಡು ಕುಪಿತಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲೆತ್ತಿಸಿದ. ಪ್ರಭು, ಅವನಿಂದ ತಪ್ಪಿಸಿಕೊಂಡು ಈ ಗೊಂಡಾರಣ್ಯದಲ್ಲಿ ಬಂದು ವಾಸ ಮಾಡುತ್ತಿರುವನು ಪ್ರಭು. ಪ್ರಭು, ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರದು ಪ್ರಭು. ಹೌದು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಸುಗ್ರೀವರಾಜ? ಪ್ರಭು, ದುಂದುಬಿಯನ್ನ ಸಂಹರಿಸಿ ಅವನ ಕಳೇಬರವನ್ನು ಕಿತ್ತು ಎಸೆಯುವಾಗ ಪಕ್ಕದಲ್ಲಿ ವಾಸವಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಕಳೇಬರದ ತುಣುಕುಗಳು ಬಿದ್ದವು. ಇದನ್ನು ಕಂಡು ಕುಪಿತರಾದ ಮತಂಗ ಮಹರ್ಷಿಗಳು ಯಾರು ನನ್ನ ಆಶ್ರಮವನ್ನು ಪವಿತ್ರಗೊಳಿಸಿದರು, ಅವರು ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಹಾಳಾಗಲಿ ಎಂದು ಶಾಪವಿತ್ತಿರುವರು ಪ್ರಭು. ಅದು ಅಲ್ಲದೆ ಪ್ರಭು, ಆಂಜನೇಯ ನನ್ನ ಹೆಂಡತಿಯನ್ನು ಅಪಹರಿಸಿರುವುದನ್ನು ಹೇಳೋಣವೇ? ಹೇಳಿ ಬಿಡಿಯ, ಹೇಳಬಹುದಲ್ಲ? ಹೇಳಿ ಬಿಡಿಯ. ಪ್ರಭು, ಅದು ಅಲ್ಲದೆ ನನ್ನ ಹೆಂಡತಿಯನ್ನು ಅಪಹರಿಸಿರುವನು ಪ್ರಭು. ಹೌದು ಪ್ರಭು. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಕರೆ ಆ ನಿಮ್ಮಣ್ಣನಾದ ವಾಲಿಯನ್ನು, ಆತನನ್ನು ಸಂಹರಿಸಿ ಕಿಷ್ಕಿಂದ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಪ್ರಭು. ಸಹಸ್ರ ಆನೆಗಳ ಬಲವುಳ್ಳ ನಮ್ಮಣ್ಣನಾದ ವಾಲಿಯು ಸಾಮಾನ್ಯನೇ. ಹೌದೌದು. ಅದು ಅಲ್ಲದೆ ಇವರು ಹೇಳುವ ಮಾತನ್ನು ನಂಬುವುದಾದರೂ ಹೇಗೆ? ಇದ್ದದ್ದನ್ನು ಇದ್ದ ಹಾಗೆ ಹೇಳಿಬಿಡಿ. ಹಾಗೆ ಆಗುವುದಲ್ಲ. ಹೇಳಿಬಿಡಿ, ಹೇಳಿಬಿಡಿ, ಸತ್ಯವನ್ನು ಹೇಳಿಬಿಡಿ. ಹೇಳಿಬಿಡಿ. ಪ್ರಭು, ನಮ್ಮಣ್ಣನಾದ ವಾಲಿಯು ಸಾಮಾನ್ಯನಲ್ಲ. ಅವನನ್ನು ಎದುರಿಸಬೇಕಾದ್ರೆ ಅದೋ ಅಲ್ಲಿ ಕಾಣುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರು, ಅವರಿಂದಲೇ ಮರಣವೆಂದು ಮತಂಗ ಮಹರ್ಷಿಗಳ ಶಾಪವಿರುವುದು ಪ್ರಭು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡುತ್ತಿರೋ. ಈಗ ನಿನ್ನ ಅನುಮಾನ ಪರಿಹಾರವಾಗಿದೆ. ಕರೆಯ ನಿಮ್ಮಣ್ಣನಾದ ವಾಲಿಯನ್ನು. ಹಾಗೆ ಆಗಲಿ ಪ್ರಭು. ಲಕ್ಷ್ಮಣ, ನಾವು ಕ್ಷಣಕಾಲ ಮರೆಯಾಗೋಣವೇ? ವಿಜಯೋತ್ಸವಕ್ಕೆ ಸಿದ್ಧ ಮಾಡಿಕೊಳ್ಳೋಣ. ಖಂಡಿತ ಖಂಡಿತ. ಆಳನ್ನ ವೈರಿಯಾದ ವಾಲಿಯನ್ನು ಈಗ ಸದೆ ಹೊಡೆಯುವುದಕ್ಕೆ ಇದು ಸೂಕ್ತವಾದ ಸಮಯ. ಹೌದು ಒಡೆಯ, ಹೌದು ಒಡೆಯ. ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮ ಮೇಲಿದೆ. ನಿನ್ನ ಸಹಕಾರವು ನನ್ನ ಜೊತೆ ಇದೆ. ಖಂಡಿತ ಒಡೆಯ. ನನ್ನ ಸಹಕಾರ ಯಾವಾಗಲೂ ನಿಮ್ಮ ಜೊತೆಗೆ. ವಾಲಿಯನ್ನು ಕರೆದವನ ಯುದ್ಧ ಮಾಡೋಣಲ್ಲವೇ? ಹೌದು. ಹೊರಡನೆ ಯುದ್ಧಕ್ಕೆ. ಖಂಡಿತ ಒಡೆಯ. ಹಾಗಾದರೆ ಎಲ್ಲಿ ನನ್ನ ಆಯುಧ? ಆಂಜನೇಯ ಒಡೆಯ, ನೀನು ನನ್ನನ್ನು ಹಿಂಬಾಲಿಸುವನಾಗು. ಖಂಡಿತ ಒಡೆಯ. ಎಲ್ಲ ಸಿದ್ಧತೆಗಳು ಆಗಿವೆಲ್ಲವೇ? ಇನ್ನೇನು ವಾಲಿಯನ್ನು ಕರೆದು ಅವನನ್ನು ಯುದ್ಧ ಮಾಡಿ ಜಯ ನಮ್ಮದಾಗಿಸಿಕೊಂಡು ರಾಜ್ಯವನ್ನು ನಮ್ಮದಾಗಿಸಿಕೊಳ್ಳೋಣಲ್ಲವೇ? ಆಗ್ಲೇ ಒಡೆಯ, ಹಾಗೆ ಆಗ್ಲಿ. ಕರೆ ಒಡೆಯ.
ಎನ್ನುತ್ತಿರುವೆಯೋ? ಬಾ, ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಯುದ್ಧ ಮಾಡು. ಬಾ ಬಾ ಬಾ. ಕೆಲವ ಹೇಳಿ ವಾಲಿ. ಬಾರ, ಬಾ ಹೊರಗೆ. ಎಲ್ಲೋ ಹೇಳಿ ಸುಗ್ರೀವ, ಬಾರಿ ಬಾರಿ ನನ್ನಿಂದ ಅಪಜಯವನ್ನು ಹೊಂದಿದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಎಲ್ಲ ದ್ರೋಹಿ, ಸಮರಾಂಗಣವೆಂಬ ರಣರಂಗದಲ್ಲಿ ಯಮದೇವನನ್ನೇ ಅತಿಥಿಯನ್ನಾಗಿ ಆಹ್ವಾನಿಸಿ ಮೃತ್ಯು ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಸೀಳುವೆನು. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಬಾರೋ ಯುದ್ಧಕ್ಕೆ. ದುರಾತ್ಮನೆ, ಈಚನೆ ದುರಾತ್ಮನೆ, ಕಠೋರ ಕೂಲ ಹೇಳಿಯೇ. ಕಿರೀಚನೆ ದುರಾತ್ಮನೆ, ಕಠೋರ ಕೂಲ ಹೇಳಿಯೇ. ಭಾವದಿಂದ ನಿನ್ನ ನಾಶಗೈಯುವೆ. ಭಾವದಿಂದ ನಿನ್ನ ನಾಶಗೈಯುವೆ. ಹಿಡಿದು ನಿನ್ನನು ಮನವ ಮುರಿಯುವೆ. ಹಿಡಿದು ನಿನ್ನನು ಮನವ ಮುರಿಯುವೆ. ನಿಲ್ಲು ನಿಲ್ಲು ನಿನ್ನಲ್ಲೀಗ ಧ್ವಂಸ ಮಾಡುವೆ. ಕಿರೀಚನೆ ದುರಾತ್ಮನೆ, ಕಠೋರ ಪೂಜೆ ಹೇಳಿಯೇ. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ನೀಚ ಭಾವದಿಂದ ನಿನ್ನ ನಾಶಗೈಯುವೆ. ಹುಚ್ಚನಂತೆ ಬೊಗಳಬೇಡವೋ. ನೀಚವಾದ ಹುಚ್ಚನಂತೆ ಬೊಗಳಬೇಡವೋ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮರೆಯುವೆ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮರೆಯುವೆ. ಹಿಡಿದು ನಿನ್ನನು ಬಲಿಯ ಕೊಡುವೆನು. ಹಿಡಿದು ನಿನ್ನನು ಬಲಿಯ ಕೊಡುವೆನು. ನಿಲ್ಲು ನಿಲ್ಲು ನಿನ್ನ ನೀಗ ನರಕ ಕಟ್ಟುವೆ. ನಿಲ್ಲು ನಿಲ್ಲು ನಿನ್ನ ನೀಗ ನರಕ ಕಟ್ಟುವೆ. ನೀಚವಾಗಿ ಹುಚ್ಚನಂತೆ ಬದಲಬೇಡವೋ. ನೀಚವಾಗಿ ಹುಚ್ಚನಂತೆ ಬದಲಬೇಡವೋ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮುರಿಯುವೆ. ನಿಲ್ಲು ನಿಲ್ಲು ನಿನ್ನ ನೀಗ ಹಲ್ಲ ಮುರಿಯುವೆ. ಎಲ್ಲವ ಹೇಡಿಯಾದ ವಾಲಿ, ನನಗೆ ರಾಜ್ಯವನ್ನು ಕೊಡದೆ ನನ್ನ ಹೆಂಡತಿಯನ್ನು ಅಪಹರಿಸಿ ನನ್ನನ್ನು ರಾಜ್ಯಭ್ರಷ್ಟನ್ನಾಗಿ ಮಾಡಿ ನನಗೆ ನನ್ನದು ಅಂತೇಳಿ ಯಾವುದೂ ಇಲ್ಲದ ಹಾಗೆ ಮಾಡಿದೀಯ. ಈ ಸಂದರ್ಭದಲ್ಲಿ ನಿನಗೆ ರಾಜ್ಯವೂ ಇಲ್ಲ. ನಿನ್ನ ಸಂಸಾರ ಸಮೇತವಾಗಿ ನಿನ್ನನ್ನು ನಾಶ ಮಾಡಲು ನಿಂತಿರುವೇನೋ. ನಿನಗೆ ಸಾಮರ್ಥ್ಯವಿದ್ದರೆ, ತಾಕತ್ತಿದ್ದರೆ ಬಾ ಯುದ್ಧಕ್ಕೆ. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ತಪ್ಪಾಯ್ತಣ್ಣ, ತಪ್ಪಾಯ್ತು. ಇನ್ನು ಮುಂದೆ ನಿನ್ನ ಜೊತೆ ಯುದ್ಧ ಮಾಡುವುದಿಲ್ಲ ಅಣ್ಣ. ಕ್ಷಮಿಸಣ್ಣ, ನನ್ನ ಕ್ಷಮಿಸು. ತಮ್ಮನೆಂಬ ಅಭಿಮಾನದಿಂದ ಬಿಟ್ಟು ಹೋಗುತ್ತಿದ್ದೇನೆ. ಬದುಕಿಕೋ ಪಾಪಿ. ಆಂಜನೇಯ, ಆಂಜನೇಯ. ಒಡೆಯ, ಎಲ್ಲಿ ಹೋಗಿದೆ ಆಂಜನೇಯ? ಅಯ್ಯೋ ಅಯ್ಯೋ ಅಯ್ಯೋ, ಪೆಟ್ಟಾಯ್ತ ಒಡೆಯ? ಅಯ್ಯೋ ಪೆಟ್ಟಾಯ್ತು ಅಂತ ಕೇಳ್ತಿಯಲ್ಲ. ಆ ಒಂದೊಂದು ಹೊಡೆತಗಳು ಇಡೀ ಬ್ರಹ್ಮಾಂಡವೇ ಮೇಲೆ ಬಿದ್ದ ಹಾಗೆ ಆಗಿದೆ. ಅಯ್ಯೋ ಅಯ್ಯೋ ಅಯ್ಯೋ.
ಅಯ್ಯೋ ಸ್ವಲ್ಪ ಸಹಿಸಿಕೊಡೆಯ. ಅಯ್ಯೋ, ನನ್ನ ನರಮಂಡಲಗಳು, ಮಾಂಸಖಂಡಗಳು, ಮೂಳೆಗಳು ನುಚ್ಚು ನೂರಾಗಿವೆ ಆಂಜನೇಯ. ಆಂಜನೇಯ ಆಂಜನೇಯ, ಒಡೆಯ, ಯಾವ ರಾಜ್ಯವೂ ಬೇಡ, ಯಾವ ಹೆಂಡತಿಯೂ ಬೇಡ. ಬಂದಿದ್ದಾರಲ್ಲ ಅವರು, ಅವ್ರನ್ನ ಹಾಗೆ ಇದಕ್ಕೆ ಹೋಗುದಕ್ಕೆ ಹೇಳು ಆಂಜನೇಯ. ಸ್ವಲ್ಪ ಸಹಿಸಿಕೊಡೆಯ. ಇದರಲ್ಲಿ ಏನೋ ವಿಷಯ ಇರುವೆಂಗೆ ತೋರುವುದು. ಏನು ಸ್ವಲ್ಪ ವಿಷಯ? ಸಹಿಸಿಕೊಡೆಯ. ಏನು ವಿಷಯ ಆಂಜನೇಯ? ಪ್ರಭು, ಇದೇನು ಸ್ವಾಮಿ ವಿಷಮ ಪರೀಕ್ಷೆ? ಸುಗ್ರೀವರಾಜ, ನಿಮ್ಮೀರ್ವರ ಮುಖಚರ್ಯಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಸುಗ್ರೀವರಾಜ, ಈಗ ಕರೆ ನಿಮ್ಮ ಅಣ್ಣನಾದ ವಾಲಿಯನ್ನು. ಆಂಜನೇಯ, ಒಡೆಯ, ವಾಲಿ ಎಲ್ಲಿ ಹೋದರು? ಎಲ್ಲಿದ್ದಾನೆ ವಾಲಿ? ಒಂದು ವಾಲಿ ಅಲ್ಲ, 1000 ವಾಲಿಗಳು ಬಂದರು ಈಗ ಎದುರಿಸಬಲ್ಲೆ. ಶ್ರೀರಾಮಚಂದ್ರ ಈ ಹೂವಿನ ಹಾರವನ್ನು ಹಾಕಿದ ತಕ್ಷಣ ನನ್ನ ನರನಾಡಿಗಳೆಲ್ಲ, ಮಾಂಸಖಂಡಗಳೆಲ್ಲ ಸಟೆದು ನಿಂತು ಶಕ್ತಿ ಸಾಮರ್ಥ್ಯ. ಹಾಗಾದ್ರೆ ಕರೆ ಒಡೆಯ, ಕರೆಯೋಣಲ್ಲವೇ? ಕರೆ ಒಡೆಯ. ಈಗ ಜಯವು ನಿಶ್ಚಿತ. ಖಂಡಿತ ನಮ್ಮದೇ. ನಮ್ಮದೇ. ಶ್ರೀರಾಮಚಂದ್ರನ ಪೂರ್ಣ ಪ್ರಮಾಣದ ಆಶೀರ್ವಾದ ನನಗೆ. ಜಯ ಖಂಡಿತ ನಮ್ಮದೇ. ನನ್ನ ಜೊತೆ ನೀನು ಇರಲೇಬೇಕು. ಖಂಡಿತ ಒಡೆಯ, ಖಂಡಿತ. ಹಾಗಾದರೆ ಕರೆಣವೇ? ಕರೆ ಒಡೆಯ. ಎಲ್ಲಿ ನನ್ನ ಆಯುಧ? ಆಂಜನೇಯ, ಬಾ, ನನ್ನನ್ನು ಹಿಂಬಾಲಿಸು. ಆಂಜನೇಯ, ಒಡೆಯ, ವಾಲಿಯನ್ನು ಕರೆಣಲ್ವೇ? ಕರೆ ಒಡೆಯ, ಕರೆ ಒಡೆಯ. ಈಗ ತಾನೇ ತನ್ನನ್ನು ಜಯಿಸಿದೆಂಬ ಸಂತೋಷದಲ್ಲಿರಬಹುದು. ಆ, ಆ ಸಂತೋಷಕ್ಕೆ ಇದು ಕೊನೆಯ ಅವಕಾಶ. ಹೇಳಿ ವಾಲಿ, ಕರೆ ಕರೆಣವೇ? ಒಡೆಯ, ಕರೆ ಒಡೆಯ. ಎಲ್ಲ ಹೇಳಿಯಾದ ವಾಲಿಯೇ, ಹೇಗಿದೆ? ಚೆನ್ನಾಗಿದೆ ಒಡೆಯ, ಕರೆ ಒಡೆಯ. ಈ ಸಾರಿ ಜಯ ಈಗ ನಮ್ಮದೇ. ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಜಯಿಸಲು ಎಂದು ಹಿರಿ ಹಿಗ್ಗುತ್ತಿರುವೆಯಾ? ಅದು ನಿನ್ನದು ಜಯವಲ್ಲ. ಈಗ ನನ್ನನ್ನು ಜಯಿಸು. ನಿನಗೆ ಶಕ್ತಿ ಸಾಮರ್ಥ್ಯಗಳಿದ್ದರೆ ಇದ್ದರೆ ಬಾ, ಬಾ, ಬಾರೋ. ಓ, ಎಲ್ಲ ಹೋಗಿರೋ, ಬಾರೋ. ನಿನಗೆ ಅವಸಾನ ಕಾಲ. ಬಾ. ಆಂಜನೇಯ, ಮತ್ತೆ 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 ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಇರುವಂತೆ ಕಾಣುವುದು. ಅವರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಛೀ! ಹೇಳಿ ವಾಲಿ, ನನ್ನ ಬೆಂಬಲಿಗರ ವಿಚಾರ ನಿನಗೆ ಆತಕ್ಕೂ? ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಹಾಗಾದರೆ ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು.
ವಾಲಿಯನ್ನು ಜಯಿಸಿದ್ದಾಯಿತು. ಅಣ್ಣ ಅಣ್ಣ, ಮರೆಯಲ್ಲಿ ನಿಂತು ಬಾಣ ಹೂಡಿದವರಾರು? ನಾನು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಸುಪುತ್ರ ಶ್ರೀರಾಮಚಂದ್ರ. ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕಾಗಿ ನಿನ್ನ ಮುಖ ನೋಡಿ ಬಾಣಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವೆ ವರಸೆಗಳಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ? ಅಲ್ಲದೆ ಈ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು? ವಾಲಿ, ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಅದಕ್ಕಾಗಿ ಸುಗ್ರೀವನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಈ ವಿಚಾರವು ಮೊದಲೇ ನನಗೆ ತಿಳಿದಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ತಂದು ನಿಮ್ಮ ಪಾದಾರವಿಂದಗಳಿಗೆ ಆದರೆ ಈ ಕಾರ್ಯ ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ಪ್ರಭು, ನನಗೆ ಬದುಕಬೇಕೆಂಬ ಬಯಕೆ ಇಲ್ಲ. ನನ್ನ ಮಗ ಅಂಗದನ ಸಂಪೂರ್ಣ ಹೊಣೆಯು ನಿಮ್ಮದೇ ಪ್ರಭು, ನಿಮ್ಮದೇ. ಚಿಂತಿಸಬೇಡ ವಾಲಿ, ಅಂಗದ ಕುಮಾರನ ಹೊಣೆಯನ್ನು ಸುಗ್ರೀವರಾಜ ನೋಡಿಕೊಳ್ಳುತ್ತಾನೆ. ನಿನ್ನ ಮಗನನ್ನು ನನ್ನ ಕುಮಾರಗಿಂತಲೂ ಹೆಚ್ಚು ಪ್ರೀತಿಯಿಂದ ಸಾಕಿ ಸಲಹುತ್ತೇನೆ. ಅವನ ಚಿಂತೆಯನ್ನು ಬಿಡೋಣ ಪ್ರಭು. ಈಗ ನನಗೆ ನೆಮ್ಮದಿ ಆಯಿತು. ಸುಗ್ರೀವ, ನಾನು ಕ್ಷಮಿಸು ಸುಗ್ರೀವ. ಪ್ರಭು, ನಿಮ್ಮ ಬಾಣದಿಂದಲೇ ನಾನು ಮೋಕ್ಷವನ್ನು ಹೊಂದುವನು, ಕರುಣಿಸು ಪ್ರಭು. ಜನಕ, ಜನಕ, ಅಯ್ಯೋ, ಕೊನೆಗೂ ನಮ್ಮನ್ನು ಬಿಟ್ಟು ಹೊರಟು ಹೋದಿರಾ ಜನಕ, ಹೊರಟು ಹೋದಿರಾ. ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ನನ್ನ ತಂದೆಯವರು ಮಾಡಿದ ಅಪರಾಧವಾದರೂ ಏನು ಸ್ವಾಮಿ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಹೊಂದಿದನು. ನೀವಿನ್ನು ಚಿಂತಿಸಬೇಡಿ ಸುಗ್ರೀವರಾಜ. ನಿಮ್ಮ ಅಗ್ರಜನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ನಾನು ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನೀನು ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗು. ಜಯ ಜಯ ರಾಮ ಹರೇ, ಜಯ ಜಯ ಸೀತಾರಾಮ, ಜಯ 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 ರಾಮ ಹರೇ, ಜಯ ಜಯ ಸೀತಾರಾಮ. ದಶರಥನ ಭರತೋ ರಾಮ ಹರೇ ಹರೇ, ದಶರಥನ ಭರತೋ ರಾಮ ಹರೇ ಹರೇ, ಜಯ ಜಯ ರಾಮ ಹರೇ, ಜಯ ಜಯ ಸೀತಾರಾಮ, ಜಯ ಜಯ ಕಪಿವೀರರೇ, ಆಂಜನೇಯ, ನಮಗೆ ಶ್ರೀರಾಮನ ಆಶೀರ್ವಾದದಿಂದ ನಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆದವು. ಇನ್ನು ಸೀತಾಮಾತೆಯ ಅನ್ವೇಷಣೆ ಕಾರ್ಯದಲ್ಲಿ ನಾವೆಲ್ಲ ತೊಡಗೋಣ. ಎಲ್ಲರೂ ನಡೆಯಿರಿ.
ಆಗ್ಲಿ ಹೋಗ್ಲಿ. Hare